ಸೆಪ್ಟೆಂಬರ್ ದಿನಾಂಕದಲ್ಲಿ ನಮಗೆ ಒಬ್ಬ HB ಕುಮಾರ್ ಅನ್ನಂಥವರು ತಮ್ಮ ಮೋಟರ್ ಸೈಕಲ್ ಕಳ್ಳತನ ಬಗ್ಗೆ ಹೆಬ್ಬೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ದೂರು ನೀಡಿದ್ದಾರೆ. ಸೊ ಆ ದೂರು ಮೇಲೆ ಇಮಿಡಿಯೇಟಾಗಿ ನಮ್ಮ ಪೊಲೀಸರು ಒಂದು ತಂಡ ಮಾಡಿಕೊಂಡು ಅದರ ಮೇಲೆ ವರ್ಕ್ ಮಾಡಿದಾಗ ಇರ್ಫಾನ್ ಅಲಿಯಾಸ್ ಫಾಕ್ಸ್ ಅನ್ನಂಥವನು ಸಿಕ್ಕಿದ್ದಾನೆ. ಅವ್ರ ಕಡೆಯಿಂದ ಆಲ್ಮೋಸ್ಟ್ 12 ಮೋಟರ್ ಸೈಕಲ್ಸ್ ಸಿಕ್ಕಿದ್ದಾವೆ. ಟೋಟಲ್ ವ್ಯಾಲ್ಯೂ 14 lakhs. ಸೊ ಇದು ಟೋಟಲ್ ಒಟ್ಟು 5 ಪೊಲೀಸ್ ಸ್ಟೇಷನ್ಸ್ ವ್ಯಾಪ್ತಿನಲ್ಲಿ ಬರುವ ಜಾಗದಲ್ಲಿ ಇವನು ಕಳ್ಳತನ ಮಾಡಿದ್ದಾನೆ. ಸೊ ಅಕ್ಯೂಸನ್ನು ಸೆಕ್ಯೂರ್ ಮಾಡಿಕೊಂಡು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ. ಮಿಕ್ಕಿದ ಇನ್ವೆಸ್ಟಿಗೇಷನ್ ಬೇಗ ಮಾಡಿಸಿ ಇದು ಕ್ಲೋಸ್ ಮಾಡ್ತೀವಿ. ಹೆಬ್ಬೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಿಸ್ಟರ್ ಬೈರೇಗೌಡ ಅವರು ಹಾಗೂ ಸಿಬ್ಬಂದಿ ಇತ್ತೀಚೆಗೆ ಅವರ ಸರಹದ್ದಿನಲ್ಲಿ ಕಳ್ಳತನಾಗಿದ್ದಂಥ ಒಂದು ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿ ಇರ್ಫಾನ್ ಅಲಿಯಾಸ್ ಫಾಕ್ಸ್ ಬಿನ್ ಅಕ್ರಮ್, ಇವನು ತುಮಕೂರು ಟೌನ್ ಗಾಂಧಿನಗರದ ವಾಸಿ, ಈತನನ್ನು ದಸ್ತಗಿರಿ ಮಾಡಿ ಅವನ ವಿಚಾರಣೆಗೆ ಒಳಪಡಿಸಿ ನಮ್ಮ ಏನು ತುಮಕೂರು ಜಿಲ್ಲೆ ಎಸ್ಪೆಷಲಿ ತುಮಕೂರು ಟೌನ್ನಲ್ಲಿ ಸರಹದ್ನ ತಿಲಕ್ ಪಾರ್ಕು, ಜಯನಗರ ಪೊಲೀಸ್ ಸ್ಟೇಷನ್ನು, ಟೌನ್ ಪೊಲೀಸ್ ಸ್ಟೇಷನ್ನು ಮತ್ತು ಕ್ಯಾಸಂದ ಪೊಲೀಸ್ ಸ್ಟೇಷನ್ ಸರಹದ್ದಲ್ಲಿ ಕಳ್ಳತನ ಆಗಿದ್ದಂಥ ಸುಮಾರು 12 ವಿವಿಧ ಮೋಟಾರ್ ಸೈಕಲ್ಗಳಂತಂದರೆ 6 ಆಕ್ಟಿವ್ ಹೋಂಡಾ ಪ್ಲಸ್ 3 ಡಿಯೋ ಜೊತೆಗೆ ಇನ್ನು 3 ಮೋಟಾರ್ ಸೈಕಲ್, ಒಟ್ಟು 12 ಮೋಟಾರ್ ಸೈಕಲ್ಗಳನ್ನು ಅಮಾನತು ಮಾಡಿಕೊಂಡಿದ್ದಾರೆ ಹಾಗೂ ಅವರವರ ಸಿಬ್ಬಂದಿಗಳು. ಒಟ್ಟು ಅದರ ಬೆಲೆ 14,50,000 ಕಾಸ್ಟ್ ಆಗುತ್ತೆ. ಈ ಕಳ್ಳತನ ಏನು ಮಾಡ್ತಾ ಇದ್ದಂಥ ರ್ಯಾಂಪೆಟ್ಟಾಗಿ ಆಗ್ತಾ ಇದ್ದಂಥ ಇದನ್ನು ಪತ್ತೆ ಮಾಡಲಿಕ್ಕೆ ಮಾನ್ಯ SP ಸಾಹೇಬರು ಆಗಿರ್ತಕ್ಕಂಥ ನಮ್ಮ ಈ ಅಶೋಕ್ ಸಾಹೇಬ್ರವರು, DSP ಚಂದ್ರಶೇಖರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ರಾಮ್ ಪ್ರಸಾದ್, ಬೈರೇಗೌಡ ಮತ್ತು ಇವರು ಸಿಬ್ಬಂದಿ ಒಂದು ಸ್ಟಾಫ್ನ ಒಂದು ಟೀಮನ್ನು ಫಾರ್ಮೇಷನ್ ಮಾಡಿಕೊಂಡು ಈ ಸಿಬ್ಬಂದಿಯನ್ನು ಉಪಯೋಗಿಸ್ಕೊಂಡು ಆರೋಪಿನ ದಸ್ತಗಿರಿ ಮಾಡಿ ಇಷ್ಟು ಮಾಲನ್ನು ಅಮಾನತು ಮಾಡಿಕೊಂಡಿದ್ದಾರೆ. ಅವರಿಗೆ ನಾವು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಪ್ರಿಷಿಯೇಷನ್ ಮಾಡ್ತಾ ಇದ್ದೀವಿ.